ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸುತ್ತೇನೆ. ಇಂದು ನಾವು ಆದಿಕಾಂಡ 12:11-17 ವಚನ ನಾವು ಓದೋಣ. ಅವನು ಐಗುಪ್ತ ದೇಶದ ಹತ್ತಿರಕ್ಕೆ ಬಂದಾಗ ತನ್ನ ಹೆಂಡತಿಯಾದ ಸಾರಯಳಿಗೆ, ಕೇಳು, ನೀನ್ ಸುಂದರಿ ಎಂದು ನಾನು ಬಲ್ಲೆ. ಐಗುಪ್ತ ದೇಶದವರು ನಿನ್ನನ್ನು ಕಂಡು ಈಕೆ ಇವನ ಹೆಂಡತಿ ಎಂದು ನನ್ನನ್ನು ಕೊಂದು ನಿನ್ನನ್ನು ಉಳಿಸಾರು. ಆದ ಕಾರಣ ನೀನು ನನಗೆ ತಂಗಿಯಾಗಬೇಕೆಂದು ಅವರಿಗೆ ಹೇಳು. ಹೀಗೆ ಹೇಳಿದರೆ ನಿನ್ನ ನಿಮಿತ್ತ ನನಗೆ ಹಿತವಾಗುವುದು. ನಾನು ನಿನ್ನ ದೆಸೆಯಿಂದ ಸಾಯದೆ ಬದುಕುತ್ತೇನೆ ಎಂದು ಹೇಳಿದನು. ಅಬ್ರಾಮನು ಐಗುಪ್ತ ದೇಶಕ್ಕೆ ಬಂದಾಗ ಐಗುಪ್ತರು ಅವನ ಸಂಗಡ ಇದ್ದ ಸ್ತ್ರೀಯನ್ನು ನೋಡಿ ಬಹು ಸುಂದರಿ ಎಂದರು. ಫರೋಹನ ಪ್ರಧಾನರು ಆಕೆಯನ್ನು ನೋಡಿ ಬಂದು ಅವನ ಮುಂದೆ ಹೊಗಳಲಾಗಿ, ಫರೋಹನು ಆ ಸ್ತ್ರೀಯನ್ನು ಅರಮನೆಗೆ ಕರೆತರಿಸಿ ಆಕೆಯ ನಿಮಿತ್ತ ಅಬ್ರಾಮನಿಗೆ ಉಪಚಾರ ಮಾಡಿದರು. ಆಗ ಅಬ್ರಾಮನಿಗೆ ಕುರಿದನಗಳು, ದಾಸದಾಸಿಯರು, ಒಂಟೆಗಳು ದೊರೆತವು. ಆದರೆ ಯೆಹೋವನು ಫರೋಹನಿಗೂ ಅವನ ಮನೆಯವರಿಗೂ ಅಬ್ರಹಾಮನ ಹೆಂಡತಿಯಾದ ಸಾರಾಳೆಯ ನಿಮಿತ್ತ ಬಹಳ ಉಪದ್ರವಗಳನ್ನು ಉಂಟು ಮಾಡಿ ಬಾಧಿಸಿದನು. ಅಬ್ರಹಾಮ ಐಗುಪ್ತಗೆ ಇಳಿದು ಹೋಗಿದ್ದಕ್ಕೆ ಏನ್ ನಡೀತು ನೋಡ್ರಿ. ಐಗುಪ್ತ ದೇಶಕ್ಕೆ ಇಳಿದು ಹೋದಾಗ ಪ್ರಾರ್ಥನೆ ಇಲ್ಲದೆ, ಬೈಬಲ್ ಇಲ್ಲದೆ, ಆರಾಧನೆ ಇಲ್ಲದೆ, ಪರಿಶುದ್ಧತೆ ಇಲ್ಲದೆ ನಾವು ನಮ್ಮ ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಏನಾಗುತ್ತೆ? ಐಗುಪ್ತ ಏನ್ ತೋರಿಸ್ತದೆ? ಲೋಕ ತೋರಿಸ್ತದೆ. ಇಲ್ಲಿ ದೇವರು ಅಬ್ರಹಾಮನಿಗೆ ಕಾನಾನ್ ದೇಶಕ್ಕೆ ಹೋಗು ಅಂದ್ರು, ಆದ್ರೆ ಅವನು ಕ್ಷಾಮದಿಂದ ಐಗುಪ್ತ ದೇಶಕ್ಕೆ ಇಳಿದು ಹೋಗ್ತಾನೆ. ಕೆಲವು ಸಲ ಬ್ಯುಸಿ, ತುಂಬಾ ಕೆಲಸ, ತುಂಬಾ ಕಾರ್ಯಗಳು. ಅದರಿಂದ ನಾವೇನ್ ಮಾಡ್ತೀವಿ? ನಮಗೆ ಟೈಮ್ ಇಲ್ಲಪ್ಪ ಬೈಬಲ್ ಓದಕ್ಕೆ, ಪ್ರಾರ್ಥನೆ ಮಾಡಕ್ಕೆ ಅಂದಾಗ ನಾವು ಇಳಿದು ಹೋಗ್ತೀವಿ. ಸಭೆಗೆ ಹೋಗಕ್ಕೆ ನಮ್ ಟೈಮ್ ಇಲ್ಲ, ಇಳಿದು ಹೋಗ್ತೀವಿ. ಅವಾಗ ಏನಾಗುತ್ತೆ? ಒಂದು ಸುಳ್ಳು ಹೇಳ್ಬೇಕು. ನಾವು ಒಂದು ಸದ್ಯಕ್ಕೆ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಮಾತ್ರವೇ ಸತ್ಯವನ್ನು ಹಿಡಿಯುತ್ತೇವೆ, ಇಲ್ಲವೋ ಎಂಬುದಕ್ಕೆ ಅರ್ಥವಾಗ್ತದೆ. ಕೆಲವೇಳೆ ಒಂದು ಸುಳ್ಳನ್ನ ಹೇಳಿ ನಾವು ತಪ್ಪಿಸ್ಕೊಳಕ್ ನೋಡ್ತೀವಿ. ಪ್ರಿಯರೇ, ಖಂಡಿತವಾಗಿ ಅದರಲ್ಲಿ ನಮಗೆ ನಿಜವಾಗಲೂ ಸಮಾಧಾನ ಇರಲ್ಲ. 2, ಅಬ್ರಾಮನ್ ಇಲ್ಲಿ ದೊಡ್ಡ ತಪ್ಪು ಮಾಡ್ತಾನೆ. ಮೊದಲು ತಂದೆಯ ಕೈಯನ್ನ ಹಿಡಿತಾನೆ, ದೇವರಿಗೆ ಅದರಿಂದ ವಿಧೇಯನಾಗ್ತಾನೆ. 2ನೇದಾಗಿ ಸುಳ್ಳು ಹೇಳ್ತಾನೆ. ಇಂಥ ತಪ್ಪು ಮಾಡಿದಂತ ವ್ಯಕ್ತಿಯನ್ನು ಕರ್ತನು ಉಪಯೋಗಿಸಿದನು. ಹಾಗಾದ್ರೆ ಒಂದು ವೇಳೆ ಸಂದೇಶ ಏನಂದ್ರೆ, ನಮ್ಮನ್ನು ಕರ್ತನು ಮಾನಸಾಂತರ ಪಟ್ಟಲ್ಲಿ ಉಪಯೋಗಿಸಬಹುದು. ಈಗ ಅಬ್ರಾಹ್ಮ ಇಷ್ಟೆಲ್ಲ ತಪ್ಪು ಮಾಡಿದ್ರು ಸಹ ದೇವರು ಅಬ್ರಾಹ್ಮನನ್ನ ಇವನು ನಂಬಿಕೆಯ ಪಿತೃ, ಇವನು ನನಗೆ ಸ್ನೇಹಿತನು ಅಂತೆಲ್ಲ ಕರೆದ್ರು. ಯಾಕೆಂದ್ರೆ ಅಬ್ರಾಹ್ಮನು ಮಾನಸಾಂತರ ಪಡ್ತಾನೆ. ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ದೇವ್ರಿಗೆ ಟೈಮ್ ಕೊಡ್ತಾ ಇಲ್ಲ, ವಾಕ್ಯಕ್ಕೆ ಟೈಮ್ ಕೊಡ್ತಾ ಇಲ್ಲ, ಸಭೆಗೆ ಟೈಮ್ ಕೊಡ್ತಾ ಇಲ್ಲ, ದೇವರ ಸೇವೆಗೆ ಟೈಮ್ ಕೊಡ್ತಾ ಇಲ್ಲ. ಇವತ್ತು ನೀವು ಮಾನಸಾಂತರ ಪಟ್ರೆ, ಎಷ್ಟೇ ವಯಸ್ಸಾಗಿರ್ಬೋದು, ನಾನು ದೇವರೇ ಇದೆಲ್ಲ ಮಾಡ್ಬಿಟ್ಟೆ, ಮತ್ತೆ ನಾನು ಇಂಥ ತಪ್ಪು ಮಾಡ್ಬಿಟ್ಟೆ, ನನ್ನ ಕ್ಷಮಿಸು ಅಂತ ಹೇಳಿದ್ರೆ, ಇವತ್ತು ಅಷ್ಟೇ ದೇವರು ನಿನ್ನನ್ನು ಉಪೇಕ್ಷಿಸ್ತಾರೆ. ಆದ್ರೆ ಅಬ್ರಾಹ್ಮ ಮಾಡಿದಂತ ತಪ್ಪನ್ನು ಮಾಡಕ್ ಹೋಗ್ಬೇಡ್ರಿ. ತಪ್ಪು ಮಾಡಿದ್ರೆ ನನ್ನ ಉಪೇಕ್ಷಿಸ್ತಾರೆ ಅಂತ ಹೇಳಿ ತಪ್ಪು ಮಾಡ್ಬೇಡ್ರಿ. ಒಂದ್ ವೇಳೆ ಬೀಡಿ, ಸಿಗರೇಟು, ಕುಡಿಕತನ ಎಂಬಂತ ತಪ್ಪು, ಕೆಟ್ಟ ಅಡಿಕ್ಷನ್ ಅಲ್ಲಿ ಸಿಕ್ಕಾಕೊಂಡು ಇವತ್ತು ಪರಿತಪ್ಪಿಸ್ತಾ ಇರ್ಬೋದು. ಆದ್ರೆ ಅವೆಲ್ಲವನ್ನ ಬಿಟ್ಟು ಬಿಡೋದಕ್ಕೆ ನೀನು ತೀರ್ಮಾನ ಮಾಡಿ ಪಶ್ಚಾತ್ತಾಪ ಪಟ್ರೆ ನಿನ್ನನ್ನು ಸಹ ದೇವರು ಉಪೇಕ್ಷಿಸ್ತಾರೆ. ಆದ್ರೆ ದಯವಿಟ್ಟು ಇಳಿದು ಹೋಗ್ಬೇಡ್ರಿ. ಇಲ್ಲಿ ಅವನು ಇಳಿದು ಹೋದ್ರಿಂದ ಏನಾಗುತ್ತೆ ಅಂದ್ರೆ, ಐಗುಪ್ತ ದೇಶಕ್ಕೆ ಹೋಗ್ತಾನೆ. ಅಲ್ಲಿ ಫರೋಹನು, ಆ ಐಗುಪ್ತ ದೇಶದವರೆಲ್ಲ ಹೆಣ್ಣನ್ನ ಮೋಹಿಸುವುದರಲ್ಲಿ ಮೊದಲನೆಯ ಸ್ಥಾನದಲ್ಲಿದ್ರು. ಅವ್ರು ಯಾವಾಗಲೂ ಹೆಣ್ಣಿನ ಮುಖಗಳನ್ನೇ ನೋಡ್ತಾ ಇದ್ರು. ಆ ಫರೋಹ ಏನ್ ಮಾಡ್ತಾನೆ, ಅಬ್ರಾಹ್ಮನ್ ಕೇಳ್ತಾನೆ, ಇವಳು ಯಾರು ಅಂತ. ಹೆಂಡತಿ ಅನ್ಬಿಟ್ರೆ ಎಲ್ಲಿ ಅಪಹರಿಸ್ಬಿಡ್ತಾನೆ ಎಂಬುದಾಗಿ ಹೇಳಿ ತಂಗಿ ಅಂತ ಹೇಳ್ಕೊಟ್ಟಿರ್ತಾನೆ. ಅವಳಿಗೂ ಸುಳ್ಳು ಹೇಳ್ತಾನೆ, ಇಲ್ಲೂ ಸುಳ್ಳು ಹೇಳ್ಕೊಡ್ತಾನೆ, ಇಲ್ಲೂ ಸುಳ್ಳು ಹೇಳ್ಬಿಡ್ತಾನೆ. ಈ ಸಾರಾಳ ನಿಮಿತ್ತ ಅಲ್ಲಿ ಇಡೀ ಐಗುಪ್ತ ದೇಶದ ಅರಮನೆಯಲ್ಲಿ ದೇವರು ಉಪದ್ರವವನ್ನು ಉಂಟು ಮಾಡಿದಾಗ ಅಲ್ಲಿ ಫರೋಹ ಬಂದು ಅಲ್ಲಿ ಕ್ಷಮಾಪಣೆ ಕೇಳಿ ಸಾರಾಯಳನ್ನ ಕಳಿಸ್ಬಿಡ್ತಾನೆ. ಪ್ರಿಯರೇ, ನಾವು ಕೆಲ ವೇಳೆ ತಪ್ಪಾಗ ನಡೆದರೆ
ನಮ್ಮಿಂದ ಅನೇಕರಿಗೆ ತೊಂದರೆ ಆಗ್ತದೆ. ದೇವರ ಮಕ್ಕಳೇ ಆಶೀರ್ವಾದಕ್ಕೆ ಕಾರಣ. ಕೆಲ ವೇಳೆ ದೇವರ ಮಕ್ಕಳು ತಪ್ಪು ಮಾಡಿದ್ರೆ ಶಾಪ ಕಾರಣವಾಗ್ತೀವಿ. ಆ ರೀತಿ ನಾವು ಆಗದ ಹಾಗೆ ದೇವರು ನನಗೆ ನಿನಗೆ ಕೃಪೆ ಕೊಡ್ಲಿ. ಆಮೇನ್. ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆದರೂ ಅನೇಕ ವೇಳೆ ನಮ್ಮ ತಪ್ಪದಿಂದ ನಮ್ಮ ನೆರೆಯವರು ಕಷ್ಟಪಡ್ತಾರಪ್ಪ, ಅನ್ಯರು ಕಷ್ಟಪಡ್ತಾರಪ್ಪ. ಕ್ರೈಸ್ತರಾದ ನಾವು, ದೇವ ಮಕ್ಕಳಾದ ನಾವು ವಾಕ್ಯಕ್ಕೆ ಅವಿಧೇಯರಾಗಿ ನಡೆಯುವಾಗ ಯೋನ ಅವಿಧೇಯನಾಗಿ ನಡೆದ. ನೀನು ಆತನಿಗೆ ನಿನವೆಗೆ ಹೋಗಂತ ಹೇಳಿದ್ರೆ ಅವನು ತಾರ್ಷೀಷ್ಗೆ ಹೋದ. ಕಡೆಗೆ ಹಡಗು, ಅದರಲ್ಲಿ ಇದ್ದವರೆಲ್ಲರೂ ದೇವರೇ ಸಮುದ್ರದಲ್ಲಿ ಧುಮುಕ್ಬೇಕಾಯ್ತು. ಅದರಲ್ಲಿರುವಂತ ವಸ್ತುಗಳೆಲ್ಲ ನಷ್ಟವಾದವು. ಇವತ್ತು ಅನೇಕರ ನಷ್ಟಕ್ಕೆ ನಾವು ಕಾರಣವಾಗ್ತೀವಪ್ಪ. ಆ ರೀತಿ ಆಗದ ಹಾಗೆ ನಮಗೆ ಕೃಪೆ ಕೊಡು ದೇವರೇ. ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ನೀನು ಹೇಳಿದ ಹಾಗೆ ನಾವು ನಡೀತೀವಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಪ್ರಿಯರೇ, ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮನ್ನು ತುಂಬಿ ತುಳುಕಲಿ. ಆಮೇನ್. ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು,
ಸ್ವಸ್ಥಗೈದನು. ಎನ್ ಪಾಪ ತೋಳೆದ ಈರುಳ ದೀನಕ್ಕೆ ತಿರುಗಿದ